ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಸೇವಂತಿಗೆ ಗಿಡಗಳನ್ನ ನೆಕ್ಸ್ಟ್ ಸೀಸನ್ಗೆ ಹೇಗೆ ಸೇವ್ ಮಾಡಿಟ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ಸೇವಂತಿಗೆ ಗಿಡದಲ್ಲಿ ಒಂದ್ಸಲ ಪೂರ್ತಿ ಈ ರೀತಿ ಹೂ ಬಿಟ್ಟು ಹೋದ್ಮೇಲೆ ಆ ಹೂವೆಲ್ಲ ಒಣಗ್ತಾ ಬರುತ್ತೆ. ಹೂವಿನ ಜೊತೆ ಗಿಡಗಳು ಕೆಳಗಡೆಯಿಂದ ಒಣಗ್ತಾ ಬರುತ್ತೆ, ಕಪ್ಪಾಗಿರುತ್ತೆ ಎಲೆಗಳೆಲ್ಲ. ಆ ರೀತಿ ಒಣಗ್ತಾ ಬರುತ್ತೆ. ಆ ಒಣಗಿರೋ ಗಿಡಗಳನ್ನ ನೀವು ಎಸೆಯೋಕ್ಕೆ ಹೋಗಬೇಡಿ, ಅದನ್ನು ನೆಕ್ಸ್ಟ್ ಸೀಸನ್ಗೆ ನಾವು ಸೇವ್ ಮಾಡಿಟ್ಕೋಬೋದು. ಸೇವಂತಿಗೆ ಸೀಸನ್ ಸ್ಟಾರ್ಟ್ ಆದಾಗ ಎಲ್ಲ ಪಾಟಲ್ಲೂ ಒಂದೇ ಸಲ ಹೂ ಬಿಟ್ಟಿರಲಿಲ್ಲ. ಒಂದಾದ್ಮೇಲೆ ಒಂದು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಇದು ಫಸ್ಟ್ ಹೂ ಬಿಟ್ಟಿದ್ದ ಪಾಟ್ ಇದು. ಅದೆಲ್ಲ ಇವಾಗ ಒಣಗ್ತಾ ಬರ್ತಾ ಇದೆ. ಅದನ್ನು ಇವಾಗ ಕಟ್ ಮಾಡಿಬಿಟ್ಟು ತೆಗಿಬೇಕು. ಕೆಲವು ಗಿಡದಲ್ಲಿ ಇನ್ನೂ ಹೂ ಹಾಗೇ ಇದೆ. ಆ ಹೂ ಪೂರ್ತಿ ಒಣಗೋಗೋ ತನಕ ವೆಯ್ಟ್ ಮಾಡಬೇಕು. ಒಣಗಿದ ಮೇಲೆ ಕಟ್ಟಿಂಗ್ ಮಾಡಬೇಕು. ಮೊಗ್ಗುಗಳೇನಾದರೂ ಇನ್ನೂ ಇದ್ದರೆ ಆ ಮೊಗ್ಗು ಅರಳೋ ತನಕ ಹಾಗೆ ಬಿಡಬೇಕು. ಫಸ್ಟ್ ಇವಾಗ ಸಪೋರ್ಟಿಗೆ ಅಂತ ಕೊಟ್ಟಿದ್ನಲ್ಲ, ಆ ಕಡ್ಡಿಗಳನ್ನೆಲ್ಲ ತೆಗಿತೀನಿ. ಆಮೇಲೆ ಒಣಗಿರೋ ಕಡ್ಡಿಗಳನ್ನ ಮಾತ್ರ ಕಟ್ ಮಾಡ್ಕೊಳ್ತೀನಿ. ಈ ಹೂವಿರೋದನ್ನು ಹಾಗೆ ಬಿಡ್ತೀನಿ. ಅದು ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಇರಲಿ. ಆಮೇಲೆ ಒಣಗಿದ ಮೇಲೆ ಅದನ್ನು ಕೂಡ ಕಟ್ ಮಾಡಿಬಿಟ್ಟು ತೆಗೆದ್ಬಿಡ್ತೀನಿ. ಮೇಲ್ಗಡೆಯಿಂದ ಗಿಡ ಒಣಗ್ತಾ ಬಂದಂಗೆ ಕೆಳಗಡೆ ಚಿಕ್ಕ ಚಿಕ್ಕ ಬೇಬಿ ಪ್ಲ್ಯಾಂಟ್ಸ್ ಹುಟ್ಕೊಂಡಿರುತ್ತೆ. ಇದನ್ನು ಸೇವಂತಿಗೆಯಲ್ಲಿ ಸಕ್ಕರ್ಸ್ ಅಂತ ಹೇಳ್ತಾರೆ. ಇದು ಮದರ್ ಪ್ಲ್ಯಾಂಟಿನ ರೂಟ್ಸಿಂದ ಬರುತ್ತೆ. ಈ ಪಿಕ್ಚರ್ ನೋಡಿದರೆ ನಿಮ್ಗೊಂದು ಐಡಿಯಾ ಬರ್ಬೋದು ಹೇಗೆ ಮದರ್ ಪ್ಲ್ಯಾಂಟಿನ ರೂಟ್ಸಿಂದ ಈ ಸಕ್ಕರ್ಸ್ ಹೊರಡುತ್ತೆ ಅಂತ. ಈ ಸಕ್ಕರ್ಸಿಂದ ಹೊಸ ಚಿಗುರು ಬಂದು ಹೊಸ ಗಿಡಗಳು ಬರುತ್ತೆ. ಇದಕ್ಕೆ ನಾವು ಸರಿಯಾಗಿ ಗೊಬ್ಬರ ಎಲ್ಲ ಕೊಟ್ಟು ಸರಿಯಾಗಿ ನೋಡಿಕೊಂಡ್ರೆ ಇದರಲ್ಲೇ ಚೆನ್ನಾಗಿ ಹೂ ಬಿಡುತ್ತೆ. ಈ ಹೊಸ ಗಿಡಗಳಲ್ಲಿ ಈ ವರ್ಷ ಹೂ ಬಿಡಲ್ಲ. ನೆಕ್ಸ್ಟ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಬರುತ್ತಲ್ಲ, ಆವಾಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಣಗಿರೋ ಕಡ್ಡಿಗಳನ್ನ ಕೂಡ ಆದಷ್ಟು ಶಾರ್ಟಾಗಿ ಕಟ್ ಮಾಡಬೇಕು. ಈ ಕಟ್ ಮಾಡಿರೋ ಕಡ್ಡಿಗಳಲ್ಲಿ ಕೂಡ ಹೊಸ ಚಿಗುರು ಬಂದು ಅದರಲ್ಲೂ ಕೂಡ ಹೂ ಬಿಡುತ್ತೆ. ಈ ಗಿಡನ ಫುಲ್ ಕಟ್ಟಿಂಗ್ ಮಾಡಾದಮೇಲೆ ಆ ಗಿಡದಲ್ಲಿ ರೋಗ ಯಾವುದಾದ್ರೂ ಇದ್ದರೆ ಚೆಕ್ ಮಾಡಿ. ಇಲ್ಲದೆ ಹೋದರೂ ಕೂಡ ಅದಕ್ಕೊಂದ್ಸಲ ನೀಮ್ ಆಯಿಲ್ನ ಸ್ಪ್ರೇ ಮಾಡಿದರೆ ಕ್ಲೀನ್ ಆಗುತ್ತೆ. ಗಿಡದಲ್ಲಿ ಯಾವುದೇ ರೋಗ ಇಲ್ಲದೆ ಹೋದ್ರೂ ಒಂದ್ಸಲ ನೀಮ್ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ಗಿಡಕ್ಕೇನು ತೊಂದರೆ ಅಂತೂ ಆಗಲ್ಲ, ಇನ್ನೂ ಒಳ್ಳೆಯದೇ ಆಗುತ್ತೆ. ಪಾಟನ್ನು ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ಕಪ್ಪಾಗಿರೋ ಒಣಗಿರೋ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಮಣ್ಣನ್ನು ಚೆನ್ನಾಗಿ ಕುಬುಕ್ಬಿಟ್ಟು ಗೊಬ್ಬರ ಕೊಡಬೇಕು. ದನದ ಸೆಗಣಿನ ಲಿಕ್ವಿಡ್ ಮಾಡಿಬಿಟ್ಟು ಬೇರೆ ಗಿಡಗಳಿಗೆಲ್ಲ ನೆನ್ನೆ ಹಾಕ್ತಾ ಇದ್ದೆ. ಹಾಗೆ ಈ ಗಿಡಕ್ಕೆ ಕೂಡ ಹಾಕಿದ್ದೀನಿ. ಆ ಎಲೆಗಳ ಮೇಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ದನದ ಸೆಗಣಿನ ನೀರು ಮಾಡಿಬಿಟ್ಟು ಹಾಕಿರೋದು. ಈ ಚಿಕ್ಕ ಚಿಕ್ಕ ಗಿಡಗಳು ಬಂದಿದೆಯಲ್ಲ, ಇದನ್ನು ಇವಾಗ ಇದೇ ಪಾಟಲ್ಲಿ ಕೂಡ ಬಿಡ್ಬೋದು ಅಥವಾ ಬೇರೆ ಪಾಟಿಗೆ ಕೂಡ ಶಿಫ್ಟ್ ಮಾಡ್ಬೋದು. ನಾನು ಇದೇ ಪಾಟಲ್ಲಿ ಬಿಟ್ಟಿರ್ತೀನಿ. ನೆಕ್ಸ್ಟ್ ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ. ಈ ಗಿಡನ ಇದೇ ಪಾಟಲ್ಲಿ ಬಿಡೋರು ಫರ್ಟಿಲೈಸರ್ ಹಾಕಬೇಕಾಗಿಲ್ಲ. ಇನ್ನು ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಹಾಕಿದರೆ ಸಾಕಾಗತ್ತೆ. ಸಮ್ಮರಲ್ಲಿ ಏಪ್ರಿಲ್ ಮೇ ಟೈಮಲ್ಲಿ ತುಂಬ ಬಿಸಿಲಿದ್ದಾಗ ಇದನ್ನು ಅರ್ಧ ದಿನ ಮಾತ್ರ ಬಿಸಿಲು ಬೀಳೋಂಥ ಜಾಗದಲ್ಲಿ ಪಾಟ್ಗಳನ್ನ ಎತ್ತಿಡಬೇಕು. ನೀರು ತುಂಬ ಆಗಬಾರ್ದು. ಓವರ್ ವಾಟ್ರಿಂಗ್ ಆದರೆ ಗಿಡಗಳೆಲ್ಲ ಸತ್ತೋಗುತ್ತೆ. ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಇದ್ದರೆ ಆಯಿತು. ಮಣ್ಣನ್ನು ಚೆಕ್ ಮಾಡಿಬಿಟ್ಟು ನೀರು ಹಾಕ್ತಾ ಇರಬೇಕು. ರೈನಿ ಸೀಸನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಇದನ್ನೇ ಬೇಕಾದರೆ ನೀವು ರಿಪಾಟ್ ಮಾಡ್ಕೋಬೋದು, ಅಥವಾ ಇದ್ರದ್ದು ಚಿಕ್ಕ ಚಿಕ್ಕ ಕಟ್ಟಿಂಗ್ ನಾನು ತೋರಿಸಿದ್ದೆ ಲಾಸ್ಟ್ ಟೈಮ್ ನಾನು ಸೇವಂತಿಗೆ ವಿಡಿಯೋದಲ್ಲಿ. ಆ ರೀತಿ ಕೂಡ ಮಾಡಿಬಿಟ್ಟು ನೀವು ಹಾಕ್ಬೋದು. ರೈನಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ತುಂಬ ಫಾಸ್ಟಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮದರ್ ಪ್ಲ್ಯಾಂಟ್ಗಿಂತ ಇದು ಮದರ್ ಪ್ಲ್ಯಾಂಟ್ ತೋರಿಸ್ತಾ ಇರೋದು. ಈ ರೀತಿ ಚಿಕ್ಕ ಚಿಕ್ಕ ಕಟ್ಟಿಂಗ್ನ ಮಾಡಿಬಿಟ್ಟು ನಾವು ನೆಡ್ತೀವಲ್ಲ, ಅದರಲ್ಲೇ ಜಾಸ್ತಿ ಹೂ ಬಿಡುತ್ತೆ, ಚೆನ್ನಾಗಿ ಹೂ ಬಿಡುತ್ತೆ. ಈ ಮದರ್ ಪ್ಲ್ಯಾಂಟ್ನ ಇವಾಗ ಕಟ್ ಮಾಡಿಬಿಟ್ಟು ಮತ್ತೆ ಬೆಳೆಯೋಕ್ಕೆ ಬಿಡ್ತೀವಲ್ಲ, ಅದಕ್ಕಿಂತ ಈ ಸಕ್ಕರ್ಸ್ ಇದೆಯಲ್ಲ, ಈ ಚಿಕ್ಕ ಚಿಕ್ಕ ಬೇಬಿ ಪ್ಲ್ಯಾಂಟ್ಸು, ಇದರಲ್ಲೇ ಚೆನ್ನಾಗಿ ಹೂ ಬಿಡುತ್ತೆ. ಇದೇ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಗಿಡನ ನಾನು ಲಾಸ್ಟ್ ಟೈಮ್ ಸೇವಂತಿಗೆ ವಿಡಿಯೋ ಮಾಡಿದಾಗ ತೋರಿಸಿದ್ದೆ, ಪಿಂಕ್ ಕಲರ್ ಸೇವಂತಿಗೆ.
ಅದರಲ್ಲಿ ಪೂರ್ತಿ ಹೂ ಅರಳಿ ಹೋದ್ಮೇಲೆ ಒಣಗಿ ಹೋದ್ಮೇಲೆ ಗಿಡ ಮತ್ತೆ ಅದನ್ನು ರೀಪಾಟ್ ಮಾಡಿದ್ಮೇಲೆ ಇವಾಗ ಇದರಲ್ಲಿ ಪುನಃ ಮೊಗ್ಗುಗಳು ಬರೋಕ್ಕೆ ಶುರುವಾಗಿದೆ. ಮೊಗ್ಗು ಬಂದಮೇಲೆ ಇವಾಗಲೂ ಕೂಡ ಇದಕ್ಕೆ ಫರ್ಟಿಲೈಸರ್ಗಳನ್ನ ಹಾಕ್ಬೋದು. ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಬೇಕು. ಮಸ್ಟರ್ಡ್ ಕೇಕ್ ಹಾಕ್ಬೋದು, ಸೀವೀಡ್ ಸೊಲ್ಯೂಷನ್ ಅಂತ ಸಿಗುತ್ತೆ ಅದನ್ನು ಕೂಡ ಹಾಕ್ಬೋದು, ಬೋನ್ ಮಿಲ್, ಇದು ಮೂರನ್ನು ಲಿಕ್ವಿಡ್ ಮಾಡಿ ಹಾಕಿದರೆ ಹೂ ತುಂಬ ಬೇಗ ಬಿಡುತ್ತೆ ಇದರಲ್ಲಿ. ಈ ಸೇವಂತಿಗೆಯಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಹೂ ಅರಳಲ್ಲ. ಒಂದು ಸಲಕ್ಕೆ ಹೂ ಅರಳಿದರೆ ಪೂರ್ತಿ ಒಂದು ಗೊಂಚಲು ಹೂ ಬರುತ್ತೆ. ಈ ಥರ ಹೂವು 15ರಿಂದ 20 ದಿನ ಇರುತ್ತೆ, ಅಥವಾ ಒಂದೊಂದು ಸಲ 1 ತಿಂಗಳ ತನಕ ಇರುತ್ತೆ. ನೀವು ಹೊಸದಾಗಿ ನರ್ಸರಿ ಸೇವಂತಿಗೆ ಗಿಡಗಳನ್ನ ತಗೊಳ್ಳೋದಾದರೆ ಈ ರೀತಿ ಡಾರ್ಕ್ ವೆರೈಟಿಯಲ್ಲೇ ತಗೊಳ್ಳಿ. ಹೂ ತುಂಬ ಇರುತ್ತೆ, ತುಂಬ ಶಾರ್ಟಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಾರ್ಕ್ ವೆರೈಟಿಯಲ್ಲಿ ಒಂದೊಂದು ಸ್ಟೆಮ್ಮಲ್ಲೂ ಒಂದೊಂದು ಬಂಚಷ್ಟು ಹೂ ಬಿಡುತ್ತೆ. ಇದನ್ನು ರೀಪಾಟ್ ಮಾಡೋದು ಕೂಡ ತುಂಬ ಈಸಿ. ಈ ಹೂವೆಲ್ಲ ಅರಳಿ ಹೋದ್ಮೇಲೆ ಪೂರ್ತಿ ಒಣಗುತ್ತೆ ಈ ಗಿಡ, ಆಮೇಲೆ ಕಟ್ ಮಾಡಿಬಿಟ್ಟು ನಾವು ಅದನ್ನ ರೀಪಾಟ್ ಮಾಡಬೇಕು. ಈ ಸೇವಂತಿಗೆ ಗಿಡಕ್ಕೆ ನೀರು ತುಂಬ ಜಾಸ್ತಿನೂ ಹಾಕಬಾರ್ದು, ಮಣ್ಣು ತುಂಬ ಡ್ರೈ ಆಗೂ ಇರಬಾರ್ದು. ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ನೀವು ಕೈಯಿಂದ ಟಚ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ, ಕೈಗಂಟ್ತಾ ಇರುತ್ತೆ, ಅಷ್ಟು ಮಾಯ್ಸ್ಟ್ ಇರಬೇಕು. ಇವಾಗ ತೋರಿಸ್ತಾ ಇರೋದು ಇದು ಹೊಸದಾಗಿ ನರ್ಸರಿಯಿಂದ ತಂದಿರೋಂಥ ಬ್ರೌನ್ ಕಲರ್ ಸೇವಂತಿಗೆ. ಇದನ್ನು ರೀಪಾಟ್ ಮಾಡಿದ ತಕ್ಷಣ ಈ ರೀತಿ ಆಯಿತು. ಅದು ರೀಪಾಟ್ ಮಾಡಿದ ಶಾಕಿಗೂ ಈ ರೀತಿ ಆಗುತ್ತೆ ಒಂದೊಂದು ಸಲ ಗಿಡಗಳು. ಸ್ವಲ್ಪ ದಿನ ಆದಮೇಲೆ ಅದರಷ್ಟಕ್ಕದು ಸರಿ ಹೋಗುತ್ತೆ. ರೀಪಾಟ್ ಮಾಡಿದ ತಕ್ಷಣ ಅದನ್ನ ಒಂದು 4-5 ದಿನ ತನಕ ನಾವು ನೆರಳಲ್ಲೇ ಇಡಬೇಕಾಗತ್ತೆ, ಅಥವಾ 1 ವೀಕ್ ತನಕ ಇಟ್ಟರೂ ನಡೆಯುತ್ತೆ. ಒಂದೊಂದು ಸಲ ರೀಪಾಟ್ ಮಾಡಿದ ಕೂಡಲೇ ಎಲೆಗಳೆಲ್ಲ ಒಣಗ್ದಂಗೆ ಆಗ್ತಾ ಇರುತ್ತೆ, ಎಲ್ಲೋ ಆಗ್ತಾ ಇರುತ್ತೆ. ಸ್ವಲ್ಪ ದಿನ ಪೇಷನ್ಸಲ್ಲಿ ವೆಯ್ಟ್ ಮಾಡಿದರೆ ಅದರಷ್ಟಕ್ಕದು ಸರಿ ಹೋಗುತ್ತೆ. ಸೇವಂತಿಗೆನ ತುಂಬ ವರ್ಷದಿಂದ ಬೆಳೆಯೋರಿಗೆ ಇವೆಲ್ಲ ಟಿಪ್ಸ್ಗಳು ಗೊತ್ತಿರುತ್ತೆ. ಹೊಸದಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡೋರಿಗೆ ನಾನು ಹೇಳಿರೋ ಕೆಲವು ಟಿಪ್ಸು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.